ಇಲ್ಲಿ ಇರುವಂತಹ ಈ ಎಲ್ಲ ಅವಾರ್ಡ್ಸ್ ನೋಡಿದರೆ ಗೊತ್ತಾಗ್ತಾ ಇದೆ ಈ ಕ್ಲಬ್ ಎಷ್ಟು ಕೆಲಸ ಮಾಡಿದೆ ಅಂತ. ಡಿಸ್ಟ್ರಿಕ್ಕಲ್ಲಿ 24-25ನೇ ಸಾಲಿನಲ್ಲಿ ಒಂದು ರೀತಿ ಸಂಚಲನವನ್ನೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಒಬ್ಬರ ಹೆಸರು ಮುಳಬಾಗಿಲು ಅಂದ ತಕ್ಷಣ ಒಬ್ಬರ ಹೆಸರು ಬರ್ತಾ ಇತ್ತು. ಅದಕ್ಕೆ ಮುಂಚೆ ನನಗೊಂದು ರೀತಿ ಸತ್ತಣ್ಣ ಅಂದ್ಬಿಟ್ಟಿದೆ. ಅಷ್ಟೊಂದು ನಾವು ಮಾಡಿರುವಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರೋಟರಿ ಮುಳಬಾಗಿಲು ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ಮಾಡಿರುವಂಥ ಒಂದು ಕಾರ್ಯಕ್ರಮಗಳಿಗೆ ನಿರ್ದೇಶನವಾಗಿ ಇಲ್ಲಿ ಪ್ರದರ್ಶಿಸಲ್ಪಟ್ಟಿರುವಂತಹ ಒಂದು ಪ್ರಶಸ್ತಿ ಮತ್ತು ಪುರಸ್ಕಾರಗಳೇ ಅದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು. ಇವಾಗ ಕೋಲಾರ ಝೋನ್ನಲ್ಲಿ ರೋಟರಿ ಸಂಸ್ಥೆಗಳು ಅಂತ ಹೇಳಿದ್ರೆ ಮೊದಲು ಬರೋದು ಮುಳಬಾಗಿಲು ರೋಟರಿ ಸೆಂಟ್ರಲ್ ಅಂತ ಹೇಳ್ತಾರೆ. ಇವತ್ತು 5 ಸ್ಟಾರ್ ಬಂದಿದೆ, ನೆಕ್ಸ್ಟ್ 7 ಸ್ಟಾರ್ ತಗೊಂಬರೋಣ ಅಂತ. ಅಂದರೆ ನಮ್ಮ ಕ್ಲಬ್ಗೆ, ಮುಳಬಾಗಿಲು ಕ್ಲಬ್ಗೆ ನಾವು ಮಾಡೋ ಸೇವೆಗಳು ಒಳ್ಳೆಯದಾದರೆ ಒಳ್ಳೆ ಅವಾರ್ಡು ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ. ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಡೈನಾಮಿಕ್ ಜಿಲ್ಲೆನಲ್ಲೇ ಒಬ್ಬ ವೈಬ್ರೆಂಟ್ ಅಧ್ಯಕ್ಷರು ಅಂದ್ಬಿಟ್ಟಿದ್ದೆ ಹೆಸರನ್ನು ಗಳಿಸಿದಂತಹ 24-25ನೇ ಸಾಲಿನ ಅಧ್ಯಕ್ಷರಾದಂಥ ಸತ್ಯಣ್ಣರವರೇ ಹಾಗೂ ನಮ್ಮ ಸಂಸ್ಥೆಯ ಈ ಸಾಲಿನ ಉಪಪಾಲಕರಾದಂತಹ ರಾವ್ ಸರ್ ಅವರೇ ಮತ್ತು ನಮ್ಮ ಸಂಸ್ಥೆಯಿಂದ ಉಪಪಾಲಕರಾಗಿ ಹಲವು ಸಂಸ್ಥೆಗಳ ನೇತೃತ್ವವನ್ನು ವಹಿಸಲಿರುವಂತಹ ನಮ್ಮ ಅರುಣ್ ಅವರೇ, ನಮ್ಮ ಸಂಸ್ಥೆ ಈ ಸಾಲಿನ ಕಾರ್ಯದರ್ಶಿಗಳಾಗಿರುವಂತಹ ರಘುನಾಥಯ್ಯನವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಸ್ನೇಹಿತರಾದಂತಹ ಗಣೇಶ್ ಅವರೇ, ಸುಧಾಕರ್ ಅವರೇ ಹಾಗೂ ಮುಂದಿನ ಸಾಲಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಶಂಕರ್ ಅವರೇ, ಪಾಸ್ಟ್ ಪ್ರೆಸಿಡೆಂಟ್ ಆಗಿರುವಂತಹ ನಮ್ಮ ಖಜಾಂಚಿಗಳಾಗಿರುವಂತಹ ರಮೇಶ್ ಅವರೇ ಹಾಗೂ ಮಹಿಳಾ ಸದಸ್ಯರಾಗಿರುವಂತಹ ವುಮೆನ್ಸ್ ಎಂಪವರ್ಮೆಂಟಿನ ನಿರ್ದೇಶಕರಾಗಿರುವಂತಹ ಸರಿತಾ ಬಾಲಾಜಿರವರೇ, ಪಾಸ್ಟ್ ಪ್ರೆಸಿಡೆಂಟ್ ಆಗಿರುವಂತಹ ನಮ್ಮ ರಾಘವೇಂದ್ರರವರೇ ಹಾಗೂ ಎಲ್ಲ ನನ್ನ ರೋಟರಿ ಮಿತ್ರರೇ ಹಾಗೂ ಎಲ್ಲ ಹಿರಿಯರೇ, ನಾಗರಿಕರೇ, ಡಿಸ್ಟ್ರಿಕ್ಕಲ್ಲಿ 24-25ನೇ ಸಾಲಿನಲ್ಲಿ ಒಂದು ರೀತಿ ಸಂಚಲನವನ್ನೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಒಬ್ಬರ ಹೆಸರು ಮುಳಬಾಗಿಲು ಅಂದ ತಕ್ಷಣ ಒಬ್ಬರ ಹೆಸರು ಬರ್ತಾಯಿತ್ತು. ಅದಕ್ಕೆ ಮುಂಚೆ ನನಗೊಂದು ರೀತಿ ಒಂದು ಹೊಟ್ಟೆ ಕಿಚ್ಚು ಕೂಡ ಇತ್ತು. ಯಾಕಂದರೆ ಮುಳಬಾಗಿಲು ಅಂದ ತಕ್ಷಣ ನನ್ನನ್ನು ನೆನೆಸ್ಕೊಳ್ತಾ ಇದ್ರು. ಆದರೆ ಹೋದ ಸಾಲಿನಲ್ಲಿ ನನ್ನ ಹೆಸರೇ ಮುರ್ತೋಗ್ಬಿಟ್ಟಿದ್ರು. ಎಲ್ಲರ ಹೆಸರನ್ನ ಎಲ್ಲರ ಬಾಯಿನಲ್ಲೂ ಕೂಡ ಹೆಸರು ಬರ್ತಾ ಇದ್ದಿದ್ದು ಸತ್ತಣ್ಣ ಅಂದ್ಬಿಟ್ಟಿದ್ದೆ. ಅಷ್ಟೊಂದು ಆ್ಯಕ್ಟಿವ್ ಆಗಿ ಎಲ್ಲ ಒಂದು ಜಿಲ್ಲೆಯ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾಯಿದ್ರು, ಇನ್ವಾಲ್ವ್ ಆಗ್ತಾಯಿದ್ರು. ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅದೇನೋ ಹೇಳ್ತೀವಲ್ಲ, ಆನೆ ಮುಂದೆ ಹೋದರೆ ಅದ್ರ ಹಿಂದ್ಗಡೆ ಒಂದು ದೊಡ್ಡ ಒಂದು ಸವಾರಿನೇ ಹೋಗುತ್ತೆ ಅಂತ, ಸೈನ್ಯನೇ ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಒಂದು ಕಡೆ ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ಅಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು 10-15 ಜನ ರೊಟೇರಿಯನ್ಸು, ನಮ್ಮ ಮುಳಬಾಗಿಲು ರೊಟೇರಿಯನ್ಸ್ ಇದ್ದರು. ಅಷ್ಟೊಂದು ವೈಬ್ರೆಂಟ್ ಆಗಿದ್ದರು. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ, ಹೈದ್ರಾಬಾದಲ್ಲಿ ಕಾನ್ಫರೆನ್ಸ್ ನಡೆದಾಗ ಇವರೆಲ್ಲ ಟೀಮೆಲ್ಲ ಇಳಿಯೋಷ್ಟರಲ್ಲಿ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ಆ ಕಮಿಟಿಯವರೆಲ್ಲ ಕೂಡ ಬಂದಿದ್ದರು ಅನ್ನೋದು ಅವರ ಒಂದು ಹೆಸರನ್ನು ಅಲ್ಲಿ ಸೂಚಿಸುತ್ತೆ. ಅವರು ಹಲವಾರು ಕಾರ್ಯಕ್ರಮಗಳನ್ನು ಹೋದ ವರ್ಷ ಮಾಡಿದ್ದಾರೆ. ಅವ್ರು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಮಾಧ್ಯಮ ಮಿತ್ರರು ಅತ್ಯಂತ ಯಶಸ್ವಿಯಾಗಿ, ಅರ್ಥಪೂರ್ಣವಾಗಿ ಎಲ್ರಿಗೂ
ಅರ್ಥವಾಗುವಂಥ ರೀತಿಯಲ್ಲಿ ಅದಕ್ಕೆ ಒಂದು ಒಳ್ಳೆಯ ಪ್ರಚಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ರೋಟ್ರಿ ಮುಳಬಾಗಿಲು ಸೆಂಟ್ರಲಿನ ಪರವಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲಿ ಇವರು ಮಾಡಿದಂಥ ಒಂದು ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೂಡ ಅಷ್ಟೇ ಆ ವರ್ಷ ಯಾವ್ಯಾವ ಸಂಸ್ಥೆಗಳು ಏನೇನು ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತೆ ಅನ್ನೋದನ್ನ ಮಾನದಂಡಗಳ ಒಂದು ಆಧಾರದ ಮೇಲೆ ಅವರನ್ನು ಗುರುತಿಸಿ ಕೆಲವು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುತ್ತೆ. ಅಂಥದ್ರಲ್ಲಿ ಇಂದಿನ ಸಾಲಿನಲ್ಲಿ 24-25ನೇ ಸಾಲಿನಲ್ಲಿ ನಾವು ಮಾಡಿರುವಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರೋಟ್ರಿ ಮುಳಬಾಗಿಲು ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ಮಾಡಿರುವಂಥ ಒಂದು ಕಾರ್ಯಕ್ರಮಗಳಿಗೆ ನಿರ್ದೇಶನವಾಗಿ ಇಲ್ಲಿ ಪ್ರದರ್ಶಿಸಲ್ಪಟ್ಟಿರುವಂತಹ ಒಂದು ಪ್ರಶಸ್ತಿ ಮತ್ತು ಪುರಸ್ಕಾರಗಳೇ ಅದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಒಂದು ಸಂಸ್ಥೆಗೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಇವಾಗ ಕೋಲಾರ ಝೋನ್ನಲ್ಲಿ ರೋಟ್ರಿ ಸಂಸ್ಥೆಗಳು ಅಂತ ಹೇಳಿದ್ರೆ ಮೊದಲು ಬರೋದು ಮುಳಬಾಗಿಲು ರೋಟ್ರಿ ಸೆಂಟ್ರಲ್ ಅಂತ ಹೇಳ್ತಾರೆ. ಅಷ್ಟೊಂದು ಹೆಚ್ಚು ಪ್ರಚಾರವನ್ನು ಅಷ್ಟೊಂದು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಈಗ ಇನ್ನೂ ಹಲವಾರು ನಮ್ಮ ರೋಟ್ರಿ ಸಂಸ್ಥೆಗಳು ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದೆ. ಆ ರೀತಿಯಾಗಿ ಒಂದು ಅತ್ಯುತ್ತಮವಾದಂಥ ಸೇವಾ ಕಾರ್ಯಗಳನ್ನು ಮಾಡಿ ತಮ್ಮರಿಗೂ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಒಂದು ಸಹಾಯ ಹಸ್ತವನ್ನು ಚಾಚಿದಂತಹ ನಮ್ಮ ಅಧ್ಯಕ್ಷರು ಹಾಗೂ ಅವರಿಗೆ ಸಹಕಾರವನ್ನು ನೀಡಿದಂಥ ರೋಟ್ರಿ ಮುಳಬಾಗಿಲು ಸೆಂಟ್ರಲಿನ ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಒಬ್ಬ ಸೀನಿಯರ್ ರೊಟೇರಿಯನ್ ಆಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ನಮಗೆ 5 ಸ್ಟಾರ್ ಡೈಮಂಡ್ ರೆಕಗ್ನಿಷನ್ ದೊರೆತಿರೋದು ತುಂಬ ಪ್ರಶಂಸೆಗೆ ಒಳಪಟ್ಟಿರುವಂತಹ ಒಂದು ರೆಕಗ್ನಿಷನ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತಹ ಒಂದು ಯೋಜನೆ ನಮ್ಮ ರೋಟರಿ ಸಂಸ್ಥೆಗಿದೆ. ಅದಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನನಗೆ ಇಲ್ಲಿ ಇರುವಂತಹ ಈ ಎಲ್ಲ ಅವಾರ್ಡ್ಸ್ ನೋಡಿದರೆ ಗೊತ್ತಾಗ್ತಾ ಇದೆ ಈ ಕ್ಲಬ್ ಎಷ್ಟು ಕೆಲಸ ಮಾಡಿದೆ ಅಂತ. ಒಂದು ಈಗ ನೋಡಿದಾಗ ಅನಿಸುತ್ತೆ ದಿಸ್ ಈಸ್ ಎ ವೆರಿ ಹೈಲಿ ಪೊಟೆನ್ಷಿಯಲ್ ಕ್ಲಬ್ ಅಂತ ಅನಿಸುತ್ತೆ, ಆ ಭಾವನೆ ಬರುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಪೊಟೆನ್ಷಿಯಲ್ ಕ್ಲಬ್ಗೆ ಏಜಿಯಾಗಿ ಬರೋದು ನನ್ನ ಅದೃಷ್ಟ ಅಂತ ಭಾವಿಸುತ್ತೇನೆ. ಕೆಲವು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಂತ ಬಹಳ ಇಚ್ಛೆ ಇದೆ. ಆದರೆ ಈಗ ನನಗನ್ನಿಸುತ್ತೆ ಈಗ ಸಮಯ ಸಾಲದಂತೆ, ಇದು ಊಟದ ಸಮಯ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ತಮ್ಮ ಕ್ಲಬ್ಬಿನ ಸಭೆ ಬುಧವಾರ ನಡೆಯೋ ಸಭೆಗೆ ಬಂದು ನಾನು ಅಲ್ಲಿ ನನ್ನ ಯೋಜನೆಗಳ ಬಗ್ಗೆ ಮುಂದಿನ ಸಾಲಿನಲ್ಲಿ ಏನೇನು ಯೋಜನೆಗಳು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲ ಸದಸ್ಯರಿಗೆ ವಿವರವಾಗಿ ತಿಳಿಸುತ್ತೇನೆ. ಅದಕ್ಕಾಗಿ ಆಲ್ರೆಡಿ ನಾನು ಸ್ವಲ್ಪ ಗ್ರೌಂಡ್ ವರ್ಕು ಮಾಡಿದ್ದೀನಿ. ಕೆಲವು ಡೋನರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಕೆಲವು ಕಾರ್ಯಕ್ರಮಗಳ ಬಗ್ಗೆ ಈಗಿಲ್ಲಿ ಕೂತ್ಕೊಂಡಾಗ ಒಂದು ಡೋನರಿಂದ ಒಂದು ಆಫರ್ ಬಂತು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡ್ತೀವಿ ಬೇಕಾ ನಿಮಗೆ ಅಂತ. ನಾನು ಹೇಳಿದ್ದು ನಾನು ಸಭೆಯಲ್ಲಿದ್ದೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ. ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಮುಂದಿನ ನಿಮ್ಮ ರೋಟರಿ ಸಭೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಒಂದು ಸಭೆ ಆಯೋಜನೆ ಮಾಡಿದ್ದೀವಿ. ಕಳೆದ ಸಾಲಿನ 24-20 ಸಾಲಿನಲ್ಲಿ ನಮ್ಮ ರೋಟ್ರಿ ಎಲ್ಲ ಒಂದು ಸದಸ್ಯರ ಒಂದು ಸಹಕಾರದೊಂದಿಗೆ ಸ್ಥಳೀಯ ನಾಗರಿಕರು ಮತ್ತು ಮಾಧ್ಯಮದವರು ಮತ್ತು ಎಲ್ಲ ಏನು ಈ ಒಂದು ಭಾಗದ ದಾನಿಗಳಿದ್ದಾರೆ, ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಸೇವಾ ಕಾರ್ಯಕ್ರಮ ಮಾಡಿ ಅದರೊಂದು ಫಲವಾಗಿ ನಮ್ಮ ಜಿಲ್ಲೆ ನಮ್ಮ ಕ್ಲಬ್ಬನ್ನು ಗುರುತಿಸಿ ಈ ಸುಮಾರು ಅವಾರ್ಡ್ಗಳನ್ನು ಕೊಟ್ಟಿದೆ. ಇದನ್ನು ಈ ಒಂದು ವಿಜಯೋತ್ಸವವನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅಂತೇಳಿ ಒಂದು ಸಮಾರಂಭವನ್ನು ಆಚರಿಸ್ತೀವಿ. ಇದಕ್ಕೆ ಇನ್ನೂ ನೆಕ್ಸ್ಟ್ 25-26 ನನ್ನ ಅವಧಿಗೂ ಕೂಡ ಎಲ್ಲ ಸದಸ್ಯರ ಸಹಕಾರವನ್ನು ಕೊಡ್ತಾ ನಾನು ಕೂಡ ಇವರ ಒಂದು ಸಲಹೆ ಸೂಚನೆ ಮೇರೆಗೆ ನಮ್ಮ ಜಿಲ್ಲೆಯ ಏನೋ ಕಾರ್ಯಸೂಚನೆ ಕೊಡ್ತಾರೆ ಅದರ ಒಂದು ಪರವಾಗಿ ಅದರ ಪ್ರಕಾರ ನಾನು ಕೂಡ ಮುಂದೆ ಇನ್ನು ಹೆಚ್ಚಿಗೆ ಕಾರ್ಯಕ್ರಮ ಮಾಡೋ ಸಲುವಾಗಿ ಎಲ್ಲರಿಗೂ ಸಹ ಕೊಡಬೇಕಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ರೋಟರಿ ಸೆಂಟ್ರಲ್ 24-25 ಸಾಲಿನ ಅವಾರ್ಡ್ಸ್ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಹಿರಿಯ ಒಂದು ರೋಟರಿಯನ್ ನಮ್ಮ CMR ಶ್ರೀನಾಥನವರು ಆಗಮಿಸಿದ್ದಾರೆ. ಅದೇ ರೀತಿ ಈ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ.
ಅದೇ ರೀತಿ ನಮ್ಮ ಡಿಸ್ಟಿಕ್ ಸೆಕ್ರೆಟರಿ ಆದ ರವೀಂದ್ರ ಸರ್ ಆಗಮಿಸಿದ್ದಾರೆ. ಅದೇ ನಮ್ಮ ಎ ಜಿ ರಾವ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಸರಿತಾ ಬಾಲಾಜಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅದೇ ಇನ್ನೊಬ್ಬ ನಮ್ಮ ಸ್ನೇಹಿತರಾದ ಮಾಜಿ ಅಧ್ಯಕ್ಷರಾದ ರಾಘವರ್ ಸರ್ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಸಾಲಿನ ಸೆಕ್ರೆಟರಿ ಇದು ರಘುನಾಥ್ ಅವರು ಆಗಮಿಸಿದ್ದಾರೆ. ಮತ್ತು ಪಿ ಎಸ್ ರಮೇಶ್ ಅವರು ಮತ್ತು ನಮ್ಮ ಹಿರಿಯರ ಸುದರ್ಶನ್ ಅವರು, ಅದೇ ರೀತಿ ನಮ್ಮ ಕೋಲಾರಿನ ಮಾಜಿ ಅಧ್ಯಕ್ಷರು ಇವಾಗ ಸೆಕ್ರೆಟರಿ ನಮ್ಮ ಸುಧಾಕರ್ ಆಗಮಿಸಿದ್ದಾರೆ. ಗಣೇಶ್ ಸರ್ ಆಗುತ್ತೆ ಪೇಪರ್ ಅಧ್ಯಕ್ಷರು ಅಂತ ಮತ್ತು ಎಲ್ಲ ನಮ್ಮ ರೋಟರಿಯ ಸದಸ್ಯರು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಏನು ಇವತ್ತು 24-25ನೇ ಸಾಲಿನ ಒಂದು ಅವಾರ್ಡ್ 5 ಸ್ಟಾರ್ ಅವಾರ್ಡ್ ಡೈಮಂಡ್ ಅಂತ ಒಂದು ಅವಾರ್ಡ್ ಬಂದಿದೆ. ನಿಜವಾಗ್ಲೂ ಈ ಅವಾರ್ಡ್ ಬರ್ತಾಯಿದೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಇಂಥ ಒಂದು ಅವಾರ್ಡ್ ಬರುತ್ತೆ ಅಂತ. ಆದ್ರೂ ಮುಂದೆ ಬರೋ ಒಂದು ಅಧ್ಯಕ್ಷರಿಗೆ ಇನ್ನೂ ಸ್ವಲ್ಪ ಹುಮ್ಮಸ್ಸು ಬರುತ್ತೆ. ಇವತ್ತು 5 ಸ್ಟಾರ್ ಬಂದಿದೆ, ನೆಕ್ಸ್ಟು 7 ಸ್ಟಾರ್ ತೊಗೊಂಬರೋಣ ಅಂತ. ಅಂದರೆ ನಮ್ಮ ಕ್ಲಬ್ಗೆ, ಮುಲಬಾಲ್ ಕ್ಲಬ್ಗೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿದ್ರೆ ಮಾತ್ರ ಅದು ಬರೋದು ಅವಾರ್ಡ್ಸು ಅಂತ ಅವ್ರಿಗೊಂದು ಹುಮ್ಮಸ್ಸು ಬರ್ತಾ. ನಾನು ಅಂದ್ಕೊಂಡೆ ಇವತ್ತು 5 ಸ್ಟಾರ್ ಅಂತ, ಇದಕ್ಕೆ ಮುಂಚೆ ಇನ್ನು ಸ್ವಲ್ಪ ಏನೋ ಬಂದಿದ್ದೆ, ನಾನು 7 ಸ್ಟಾರ್ವರೆಗೂ ಹೋಗೋಣ ಅಂದ್ಕೊಂಡಿದ್ದೆ. ಆ ಥರ ಇವತ್ತು ಬಂದಿದ್ದು ಬಹಳ ಸಂತೋಷ. ಎಲ್ಲ ನಮ್ಮ ರೋಟರಿ ಸದಸ್ಯರಿಂದ ಇವತ್ತು ಈ ಒಂದು 5 ಸ್ಟಾರ್ ಒಂದು ಅವಾರ್ಡ್ ಬಂದಿರೋದು ನನಗೆ ಖುಷಿ ತರ್ತಾಯಿದೆ. ಯಾಕಂದರೆ ಇವತ್ತು ಗೊತ್ತಾಗ್ತಾಯಿದೆ ನಾವು ಮಾಡುವಂಥ ಸೇವೆಗಳು ಯಾವ ಥರ ಸೇವೆ ಮಾಡ್ತಾಯಿದೆ ಅಂತ ಇವಾಗ ಗೊತ್ತಾಗ್ತಾಯಿದೆ. ನಾವು ಮಾಡೋ ಸೇವೆಗಳು ಒಳ್ಳೆಯದಾದರೆ ಒಳ್ಳೆಯ ಅವಾರ್ಡು ಬರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಆ ಥರ ಇವತ್ತು ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ವಿ. ನಮ್ಮ ಸದಸ್ಯರ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸಗಳು ಮಾಡಿದ್ವಿ. ಒಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಆಗಲಿ, ಒಂದು ಸರ್ಕಾರಿ ಶಾಲೆಗಳಾಗಲಿ, ರೈತರ ಬಗ್ಗೆ ಒಂದು ತೆಂಗಿನ ಗಿಡಗಳಾಗಲಿ, ಒಂದು ಹಾಸ್ಪಿಟ್ಲ್ ಯಾವುದನ್ನೇ ಇದು ಹಾಸ್ಪಿಟ್ಲ್ ಪ್ರಾಬ್ಲಮ್ ಕರ್ಕೊಂಡೋಗಿ ಯಾವುದೋ ಒಂದು ಪ್ರಾಬ್ಲಮ್ ಮಾಡೋದಾಗಲಿ, ಇದೆಲ್ಲ ನಾವು ಕೂಡ ಸಹ ಜೊತೆಯಲ್ಲಿದ್ದು ಒಳ್ಳೆಯ ಒಂದು ಕಾರ್ಯಕ್ರಮಗಳು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಡಿ ಸಿ ಆದ ಸತೀಶ್ ಮಾಧವರು ಮತ್ತು ಅವ್ರ ಟೀಮ್ ಎಲ್ಲರೂ ಒಳ್ಳೆಯ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಾವು ಒಂದು ಒಳ್ಳೆಯ ಕೆಲಸಗಳು ಮಾಡ್ಕೊಳ್ಳೋಣ. ಮಾಡಿದಾಗ ಇವತ್ತು ಸೇವೆ ಮಾಡೋದು ಗೊತ್ತು ನನಗೆ, ಮಾಡೋದೊಂದು ಒಂದು ಸಮಸ್ಯೆಯಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಮಾಡಬೇಕಂತ. ಇವಾಗ ಸಮಸ್ಯೆ ಮಾಡ್ತಾಯಿದ್ದೀವಿ, ಒಂದು ಸೇವೆಯಲ್ಲಿ ಒಂದು ಸಮಸ್ಯೆಯಲ್ಲಿ ಮಾಡೋಣ ಅಂತ. ಒಂದು ಸಮಸ್ಯೆಯಲ್ಲಿ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ, ಒಂದು ಇದಾಗ್ತದೆ, ನಮ್ಮ ಒಳ್ಳೆಯ ಹೆಸರು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ನನಗೆ ಖುಷಿ ತರೋಂಥ ಒಂದು ಅವಾರ್ಡ್ಸು, ಅವಾರ್ಡ್ಸ್ ಬರೋದು ಅದು ಬೆಂಗಳೂರಲ್ಲಿ ನಮ್ಮನ್ನು ಕರೆಸಿ ಆ ಸ್ಟೇಜ್ ಮೇಲೆ ಇಷ್ಟು ಅವಾರ್ಡ್ಸ್ ಕೊಡ್ತಾಯಿದ್ರೆ ಒಂದ್ರ ಮೇಲೆ ಒಂದು ಕೊಡ್ತಾನೆ ಇದ್ದರು. ಮತ್ತು ಇವತ್ತು ನೋಡಿ ಒಂದು ಖುಷಿದ ಒಂದು ಅವಾರ್ಡು, ಸರ್ಕಾರಿ ಶಾಲೆಗಳೊಂದು ಅವಾರ್ಡು, ರೈತರ ಬಗ್ಗೆ ಒಂದು ಅವಾರ್ಡು, ಎಲ್ಲ ಒಂದೊಂದು ಮಾಡಿರೋ ಎಲ್ಲದಕ್ಕೂ ಒಂದೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಸುಮಾರು 25 ಅವಾರ್ಡ್ಸ್ ಕೊಡೋದಂದರೆ ನಮಗೆ ಒಂದು ಸಂತೋಷಕರ ಒಂದು ದಿನ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇರುವ ಇಂಥ ಒಂದು ಅಧ್ಯಕ್ಷರ ಜೊತೆಯಲ್ಲಿ ನಾವೆಲ್ಲರೂ ಇದ್ದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಮರೋ ಒಂದು 25-26 ಸಾಲಿನಲ್ಲೂ ಕೂಡ ಸಹ ಇವತ್ತು ಎಲ್ಲರೂ ಒಂದು ಸಹಾಯದಿಂದ ಇವತ್ತು ಈ ರೋಟರಿಯಲ್ಲಿ ಇದು ಮಾಡ್ತಾರೆ. ಇವತ್ತು ನಮ್ಮ ಶ್ರೀನಾಥ್ ಅವರು ಸಹ 2ನೇ ಸಲ ಅಧ್ಯಕ್ಷರಾಗಿದ್ದರು. ಯಾಕಂದರೆ ನಮ್ಮ ಶ್ರೀನಾಥನವರು ನಾನು ರೋಟರಿ ಅಧ್ಯಕ್ಷರಾದಾಗ ನಾನು ಆಗ್ಬೇಕು ಅಂದ್ಕೊಂಡೆ. ಯಾಕಂದರೆ ಅವ್ರು ಮಾಡ್ತಾಯಿದ್ದ ಸೇವೆ ಕಾರ್ಯಕ್ರಮಗಳು ನೋಡಿ ನಮ್ಮ ಕ್ಲಬಲ್ಲಿ ಕೂಡ ಅದೇ ಥರ ಮಾಡೋಕ್ಕೆ ನಾನು 75% ನಮ್ಮ ಶ್ರೀನಾಥನನ್ನು ನೋಡಿ ನಾನು ರೋಟರಿಯಲ್ಲಿ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡಿದ್ದೀನಿ. ನಿಜವಾಗ್ಲೂ ಯಾವುದು ಕೊರೋನಾ ಟೈಮಲ್ಲಾಗಲಿ ಒಂದು ಮನೆಗೆ 1 ಗಂಟೆಯಲ್ಲೂ ಕೂಡ ಹೋಗಿ ಅಲ್ಲಿ ನೀರು ಇದಾಯಿತು, ಮನೆಯಲ್ಲಿ ಏನನ್ನ ಇದಾಯಿತು, ಅವ್ರ ಜೊತೆಯಲ್ಲಿದ್ದು ಒಂದು ಅದೇ ನಾನು ಹೇಳಿದ್ದು ಸಮಾಜ ಸೇವೆ ಮಾಡ್ಬೋದು. ಅದರಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿಕೊಂಡು ಮಾಡಿದಾಗ ಅದು ಇನ್ನಷ್ಟು ಬೆಳೆಯುವಂಥ ಇದಾಗುತ್ತೆ. ಯಾಕಂದರೆ ಅವತ್ತು ರೋಟರಿ ಅಧ್ಯಕ್ಷರಾಗಿದ್ದರು. ರೋಟರಿ ಅಧ್ಯಕ್ಷರಾಗಿದ್ದಾಗ ಆ ಕೊರೋನಾ ಟೈಮಲ್ಲಿ ಎಷ್ಟು ಮಾಡಿದ್ದಾರೆ ಅಂದರೆ ನೋಡಿದ ತಕ್ಷಣ ನಾನು ಅದೇ ಥರ ಒಂದು ಮಾಡಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಬಂದು ಮಾಡಿದ್ದು. ಆ ಥರ ಮಾಡ್ತಾಯಿದ್ದಾರೆ ಕೋಲಾರಲ್ಲಿ ಶ್ರೀನಾಥನವರು ಒಂದು ಸಲ 1 ವರ್ಷ ಅಧ್ಯಕ್ಷರಾದರು. ಅದೇ ಗುರುತಿಸಿ 2ನೇ ಸಲ ಕೂಡ ಸಹ ನೀವೇ ಇರಬೇಕು ಅಂತ ಒಂದು ಗುರುತಿಸಿ ಕೊಟ್ಟಿದ್ದಕ್ಕೆ ನಮಗೂ ಬಹಳ ಸಂತೋಷ ಆಯಿತು. ಅದೇ ರೀತಿ ಮುಳಬಾಲಲ್ಲಿ ಕೂಡ ಸಹ ನನಗೆ 19-20ರಲ್ಲಿ ಕೂಡ ನಮಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು.
ತಿರ್ಗಾ ನಮಗೆ ಇವಾಗ 24-25 ಕೂಡ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು. ಭಾಳ ಎಲ್ರಿಗೂ ನಮ್ಮ ಸದಸ್ಯರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಅವಕಾಶನ ನಾನು ಮುಂದಿನ ದಿನಗಳ ಕೂಡ ಇದೇ ಥರ ಉಪಯೋಗಿಸ್ಕೊಂಡು ಹೋಗ್ತೀನಿ. ಇವತ್ತು ಎಲ್ಲರೂ ನಮ್ಮ ರೋಟರಿ ಸದಸ್ಯರ ಜೊತೆಯಲ್ಲಿರಬೇಕು. ಅದರಲ್ಲಿ ನಮ್ಮ ಆಮೋ ಸರ್ ಅವರು, ಲಕ್ಷ್ಮೀನಾರಾಯಣ ಅವರು ಈ ಥರ ಒಂದು 10-15 ವರ್ಷದಿಂದ ನಮ್ಮ ಜೊತೆಯಲ್ಲಿದ್ದೀವಿ. ಈ ಥರ ನೀವು ರೋಟ್ರಿಯಲ್ಲಿ ಈ ಥರ ನಡ್ಕೊಂಡು ಹೋಗಬೇಕು ಅಂತೇಳಿ ಸಲಹೆ ಕೊಟ್ಟು ಅವರು ಕೂಡ ಒಂದು ಒಳ್ಳೆ ಇದು ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ರವೀಂದ್ರ ಸರ್ ಅವರು ಈ ಥರ ಯಾವ ಕಾರ್ಯಕ್ರಮ ಮಾಡಬೇಕನ್ನೋ ಈ ಥರ ಮಾಡಬೇಕಂತೇಳಿ ನಮ್ಗೆ ಸಲಹೆ ಕೊಟ್ಟು ಮಾಡಿಸಿ, ನಾವು ಇಲ್ಲಿ ಸ್ವಲ್ಪ ಲೇಟ್ ಆದ್ರೂ ಸಹ ಅದನ್ನು ಮಾಡಿಸಿ ಮುಗಿಸ್ಬೇಕು, ನೀವು ಮಾಡಬೇಕು ಅಂತೇಳಿ ನಮಗೆ ಹೇಳಿ ಒಳ್ಳೆಯ ಕೆಲಸಗಳು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ PS ರಮೇಶ್ ಅವರಾಗಲಿ, ಅರುಣ್ ಅವ್ರಿ, ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಜೊತೆಯಲ್ಲಾಗಲಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದು ಒಳ್ಳೆಯ ಒಂದು ಕೆಲಸಗಳು ಮಾಡಿದ್ದೀವಿ. ಇಂಥ ಅವಾರ್ಡ್ಗಳನ್ನು ಬಂದಿದ್ದಕ್ಕೆ ಇದೇ ರೀತಿ ನಾವು ಮುಖ್ಯವಾಗಿ ನಾವು ರೈತರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಸರ್ಕಾರಿ ಶಾಲೆಗಳ ಕಡೆ ನಾವು ಇರಬೇಕು ಮತ್ತು ಹಾಸ್ಪಿಟ್ಲ್ ಪ್ರಾಬ್ಲಮ್ ಇರುತ್ತೆ, ಅವ್ರ ಜೊತೆಯಲ್ಲಿ ನಾವು ಇರಬೇಕು. ಮುಖ್ಯವಾಗಿ ಅಂಥ ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕಂದರೆ ಎಷ್ಟು ದುಡ್ಡಿರೋನು ಕೂಡ ದುಡ್ಡು ಅಂದರೆ ಗೊತ್ತಾಗಲ್ಲ, ಆರೋಗ್ಯ ಬಗ್ಗೆ ನೋಡ್ಕೋಬೇಕು. ಇವತ್ತು ನಿನ್ಗೆ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗಲ್ಲ, ಆರೋಗ್ಯ ಕರೆಕ್ಟ್ ಆಗಿದ್ದರೆ ಸಾಕು. ನಮ್ಗೆ ಆರೋಗ್ಯನೇ ಇವತ್ತು ದುಡ್ಡು. ಆ ಭಾಗ್ಯ ಅನ್ನೋದು ಆರೋಗ್ಯ ಭಾಗ್ಯ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ 25-20 ಸಾಲಿನಲ್ಲಿ ಕೂಡ ಸಹ ಇದೇ ರೀತಿ ನೀವು ಜೊತೆಯಲ್ಲಿದ್ದು ಒಳ್ಳೆ ಕೆಲಸಗಳು ಮಾಡಬೇಕು. ನಾವು 24-25 ಮಾಡಿದ್ದೀವಿ. ಇವತ್ತು 25-26 ಸಾಲಿನಲ್ಲಿ ಕೂಡ ಸಹ ನಿಮ್ಮ ಜೊತೆಯಲ್ಲಿದ್ದು ಒಳ್ಳೆ ನಮ್ಮ ಮುಲಬಾಲ್ ರೋಟರಿ ಸೆಂಟ್ರಲ್ಗೆ ಒಳ್ಳೆ ಹೆಸರು ತಗೊಂಬರ್ತೀವಿ ಅಂತಲೇ ಇವತ್ತು ಹೇಳ್ತಾ ಇದ್ದೀವಿ. ನಮ್ಮ ಶ್ರೀನಿವಾಸ ರೆಡ್ಡಿಗೆ ಹೇಳ್ತೀನಿ, ಇವತ್ತು ಒಂದು ಮನವಿ ಕೂಡ ಮಾಡ್ತೀನಿ. ಇವತ್ತು 24-25 ಸಾಲಿನಲ್ಲಿ ಈ ಒಂದು 5 ಸ್ಟಾರ್ ಡೈಮಂಡ್ ಅಂತ ಬಂದಿದೆ. 25-26 ಸಾಲಿನಲ್ಲಿ 7 ಸ್ಟಾರ್ ಒಂದು ಇದು ಕೊಡಬೇಕು ಅಂತೇಳಿ ನಿನ್ನ ಮುಂದೆ ಇವತ್ತು ನಾವು ಕೇಳ್ತೀವಿ. ನಿಮ್ಮ ಜೊತೆಯಲ್ಲಿರ್ತೀವಿ. ಇದು ಅವಾರ್ಡು ವರ್ಷನೂ ಬೆಳೀತಾ ಇದ್ದರೆ ನಮ್ಮ ರೋಟ್ರಿನೂ ಬೆಳೀತಾ ಇರುತ್ತೆ. ನಮಗೆ ಒಂದು ಸಾರ್ವಜನಿಕವಾಗಿ ತಾಲೂಕಿನ ಎಲ್ಲ ಒಳ್ಳೆಯ ಕೆಲಸಗಳು ಆಗುತ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದು ಅವ್ರ ಜೊತೆಯಲ್ಲಿ ಹೋಗಿ ನಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟ್ರಿ. ಆಗಿರ್ತಕ್ಕಂಥ ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ NR ಸತ್ಯಣ್ಣನವರೇ ಮತ್ತು CMR ಶ್ರೀನಾಥ್ ಅವರೇ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ ರವೀಂದ್ರ ಅವರೇ ಮತ್ತು ಅಸಿಸ್ಟೆಂಟ್ AR ಆದಂಥ ನಮ್ಮ MN ರಾವ್ ಅವರೇ ಮತ್ತು ಕಾರ್ಯದರ್ಶಿಗಳೇ ಮತ್ತು ಎಲ್ಲ ನಮ್ಮ ಸಹಪಾಠಿ ಬಂಧುಗಳೇ ಮತ್ತು ರೋಟರಿ ಸದಸ್ಯರೇ, ಅದರಲ್ಲೂ ವಿಶೇಷವಾಗಿ NR ಸತ್ಯಣ್ಣವರು ಈ ಒಂದು ಸಾಧನೆಗೆ ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರು ಬಂದಿರೋದು ಖಂಡಿತವಾಗಲೂ ಭಾರಿ ಸಂತೋಷದಾಯಕವಂಥ ಒಂದು ಸಂಗತಿ. ಏಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಚೆನ್ನಾಗಿ ಆದಾಗ ಅದನ್ನು ಜನಕ್ಕೆ ಬಿಂಬಿಸ್ತಕ್ಕಂಥದ್ದು ಅಥವಾ ಜನಕ್ಕೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಅದು ಒಳ್ಳೆಯ ಕರ್ತವ್ಯ, ಒಳ್ಳೆಯ ಇದು. ಅಂದರೆ ಸತ್ಯಣ್ಣವರು 22-23ರಲ್ಲಿ ನಾನು ಝೋನಲ್ ಗವರ್ನರ್ ಆಗಿದ್ದಾಗ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಮನಸ್ಸು ತೃಪ್ತಿ ಆಗಲಿಲ್ಲ. ಅಂದರೆ ನಾನು ಮಾಡಿದ್ದು ಸಾಲದು, ನಾನು ಮತ್ತೊಂದು ಸಲ ನಾನು ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಅವರು ಆ ಒಂದು ಕೆಲಸವನ್ನು ತಗೊಂಡ್ರು. ಹೋದ ಸಲ ಅವರು ಪೂರ್ತಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡು ಏನಿವತ್ತು ಈ 7 ಸ್ಟಾರ್ ಅಲ್ಲ, ಇನ್ನೂ ಹೆಚ್ಚು ಬೇಕಾದಷ್ಟು ಕೊಡ್ಬೋದಾಗಿತ್ತು. ಆದರೆ ಆವಾಗ ಕಾರ್ಯದರ್ಶಿ ಆಗಿದ್ದಂಥವ್ರು ಅಥವಾ ಅವರು ಯಾವ್ದು ಮಾಡ್ತಾರೋ ಅದನ್ನು ಅಪ್ಲೋಡ್ ಜಾಸ್ತಿ ಮಾಡ್ತಾ ಇರಬೇಕು. ಬಟ್ ಮಾಡಿರೋದ್ರಲ್ಲಿ ಒಂದು 50% ಕೂಡ ಅವರು ಅಪ್ಲೋಡ್ ಮಾಡಿಲ್ಲ, ಅಷ್ಟು ಬಿಟ್ಬಿಟ್ಟಿದ್ದಾರೆ. ಆ ಅಪ್ಲೋಡನ್ನು ಮಾಡಿದ್ದೇ ಆದರೆ ಅವ್ರಿಗೆ ಉತ್ತುಂಗ ಶಿಖರಕ್ಕೆ ಬೇಕಾದಷ್ಟು ಆಗುವಂಥ ಅಷ್ಟು ಕೆಲಸ ಮಾಡಿದ್ರು ಅವರು. ಆದರೆ ಅವರು ಅದನ್ನು ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ರೋಟರಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಲಿ, ಅದಕ್ಕೆ ಭಗವಂತ ಅವರಿಗೆ ಒಳ್ಳೆಯ ಆಯಸ್ಸನ್ನು ಕೊಟ್ಟು ಒಳ್ಳೆಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಅನುವು ಮಾಡಿಕೊಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟರಿ. ಎಲ್ಲರಿಗೂ ನಮಸ್ಕಾರ. ರೋಟರಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ಕೋ ಅರೇಜಿರವರಿಗೆ ಗೌರವಪೂರ್ವಕ ನಮಸ್ಕಾರಗಳು ತಿಳಿಸ್ತಾ, ಹಾಗೆ ರೋಟರಿ ನ್ಯಾಷನಲ್ನ RI ಡೈರೆಕ್ಟರ್ ಆದಂಥ KP ನಾಗೇಶ್ ಅವರಿಗೆ ಗೌರವಪೂರ್ವಕ ವಂದನೆಗಳು ಸಲ್ಲಿಸ್ತಾ, ಸಂಸ್ಥೆ
ಸೇವೆಗಾಗಿ ಹುಟ್ಟಿರ್ತಕ್ಕಂಥದ್ದು. ಸರಿಸುಮಾರು 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳ್ತಕ್ಕಂಥ ಈ ಒಂದು ಸಂಸ್ಥೆ. ಇದರಿಂದ ನಮ್ಮೆಲ್ಲ ಹಿರಿಯರು, ಈಗ ನಾವುಗಳು, ಮುಂದೆ ನಮ್ಮ ಸಹೋದರರು ನಡೆಸ್ಕೊಳ್ತಕ್ಕಂಥ ಒಂದು ಸಂಸ್ಥೆನ ನಮ್ಮ ಅವಧಿಯಲ್ಲಿ ಸಿಕ್ಕಂಥ ಒಂದು ಅವಕಾಶಗಳನ್ನು ಪರಿಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮುಳುಬಾಗಿಲಿನ ರೋಟರಿ ಸೆಂಟ್ರಲ್ನ 2024-25 ಅವಧಿಯಲ್ಲಿರ್ತಕ್ಕಂಥ ಗೌರವಾನ್ವಿತ ನನ್ನ ಹಿತೈಷಿಗಳು ಮತ್ತು ನನ್ನ ಸೋದರ ಮಿತ್ರ ಅಂತ NR ಸತ್ಯಣ್ಣವರ ಒಂದು ಅವಧಿಯಲ್ಲಿ, ಜೊತೆಗೆ ಅವರ ಕಾರ್ಯದರ್ಶಿಗಳಾದ ಶ್ರೀನಿವಾಸ ರೆಡ್ಡಿ ಅವರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಜೊತೆಯಾಗಿ ಸದಸ್ಯರ ಒಂದು ಸಹಕಾರದೊಂದಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇವೆಗಳನ್ನು ಪರಿಣಾಮಕಾರಿಯಾಗಿ ಫಲಪ್ರದವಾದಂಥ ಒಂದು ಸೇವೆಗಳನ್ನು ನಿರ್ವಹಿಸಿ ಇಡೀ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ವಿಭಾಗ ಅಂಥೇಳಿ ಹೆಸರು ಪಡೆದ ಜೊತೆಗೆ ಸರಿಸುಮಾರು 20ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಟ್ಟಂಥ NR ಸತ್ಯಣ್ಣವರಿಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸತ್ಯಣ್ಣವರು, ಹಾಗೆ ಹಾಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿಯವರು, ಹಾಗೆ ಮತ್ತೊಬ್ಬ ನಮ್ಮ ಹಿತೈಷಿಗಳು ಮತ್ತು ಮಾರ್ಗದರ್ಶಕರಾದಂಥ ರವೀಂದ್ರ ಸರವರು, ಮತ್ತೊಬ್ಬ ಹಿರಿಯರು ಆದಂಥ ಗೌರವಾನ್ವಿತ ರಾವ್ ಅವರು, ಹಾಗೆ ನಮ್ಮ ಮಾರ್ಗದರ್ಶಿಗಳು, ನಮಗೆ ಸದಾ ಯಶಸ್ಸಿನ ಯಶಸ್ಸನ್ನು ಕೋರ್ತಕ್ಕಂಥ ಆಮು ಲಕ್ಷ್ಮೀನಾರಾಯಣರು, ಹಾಗೆ ನನ್ನ ಸೋದರ ಮಿತ್ರ ಅರುಣ್ಕುಮಾರ್ ಅವರು, ಸರಿತಾ ಮೇಡಮ್ ಅವರು, ನಮ್ಮ ಕೋಲಾರಿಂದ ಬಂದಂಥ ಮಾಧ್ಯಮ ಪತ್ರಿಕಾ ವರದಿಗಾರರ ಸಂಘದ ಅಧ್ಯಕ್ಷ ಆದ ಗಣೇಶಣ್ಣವರು, ಸುಧಾಕರ್ ಅವರು, ರಮೇಶ್ ಅಣ್ಣವರು, ಹೇಳ್ತಾ ಹೋದರೆ ಎಲ್ಲರೂ ಕೂಡ ಭಾಳ ಪ್ರಬುದ್ಧ ಜನಪ್ರತಿನಿಧಿಗಳಿದ್ದೀರಿ, ನಾಗರಿಕ ಬಂಧುಗಳಿದ್ದೀರಿ. ಆಮೇಲೆ ಕೋಲಾರದ ಶಂಕರಣ್ಣವ್ರು ಬಂದಿದ್ದಾರೆ ರೋಟ್ರಿ ನಂದಿನಿಯಿಂದ. ಹಾಗೆ ಎಲ್ಲ ನನ್ನ ರೋಟ್ರಿ ಬಂಧುಗಳಿಗೆ ನಾನು ಗೌರವಪೂರ್ವಕ ನಮಸ್ಕಾರಗಳು ಮತ್ತು ಶುಭಾಶಯಗಳು ಕೋರ್ತಾ, ನಾವು ಎಷ್ಟೇ ಅತ್ಯುನ್ನತ ಮತ್ತು ಉತ್ತಮ ಸಾಧನೆ ಮಾಡಿದರೂ ಸಹ, ಹಾಗೆ ನಾವು ಎಷ್ಟೇ ಆರ್ಥಿಕವಾಗಿ ಸದೃಢ ಆಗಿ ಯಶಸ್ಸು ಮತ್ತು ಸಾಧನೆ ಮಾಡಿದರೂ ಸಹ ಸೇವೆಯಲ್ಲಿ ಸಿಗ್ತಕ್ಕಂಥ ತೃಪ್ತಿ, ಆತ್ಮವಿಶ್ವಾಸ, ಸಮಾಧಾನ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಅವಕಾಶ ಇಲ್ಲ. ಅಂಥ ಒಂದು ಸೇವೆಗೆ ಒಂದು ವೇದಿಕೆಯಾಗಿ ಸಮಾನ ಮನಸ್ಕರ ಒಂದು ತಂಡ ರಚನೆಯಾಗಿ ಪ್ರತಿ ವರ್ಷದ ಒಂದು ರೋಟ್ರಿ ಅವಧಿ ಅಂತೇನು ಕರಿತೀರಿ, ಅಂಥ ಅವಧಿಯಲ್ಲಿ ಸಮಾನ ಮನಸ್ಕರೆಲ್ಲ ಒಟ್ಟುಗೂಡಿ ಸೇವೆ ಮಾಡೋದ್ರ ಮೂಲಕ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರೋಗ್ಯ ಜೊತೆಗೆ ಸ್ವಚ್ಛತೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಮ್ಮಗಳ ಒಂದು ಸೇವೆ ಅವಶ್ಯಕತೆ ಇದೆ. ಹಾಗೆ ಎಲ್ಲಿ ಸಮಾಜದಲ್ಲಿ ನಮ್ಮ ಅವಶ್ಯಕತೆ ಇದೆ ಅದನ್ನು ತೋರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಒಂದು ಭಾಗವಹಿಸುವಿಕೆ ಮತ್ತು ಸಮಾಜನ ಮತ್ತು ಸಮಾನ ಮನಸ್ಕರನ್ನು ಜೋಡಿಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ, ಅಂಥ ಒಂದು ಸಂಸ್ಥೆ ರೋಟ್ರಿ. ಜೊತೆಗೆ ಇಡೀ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಪರ್ಕ ಕಲಿಸ್ಕೊಳ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಮತ್ತು ಅದರ ಒಂದು ಒಡನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕೋದು ಕೆಲವೇ ಮಂದಿಗೆ. ಅಂಥ ಅವಕಾಶ ಕೂಡ ಹಿಂದೊಮ್ಮೆ ನನಗೆ 2 ಅವಧಿಯಲ್ಲಿ ನನಗೆ ಸಿಕ್ಕಿತ್ತು. ಅದು ಕೋವಿಡ್ ಅಂತ ಒಂದು ಪೆಂಡಮಿಕ್ ಟೈಮಲ್ಲಿ. ಆ ಸಮಯದಲ್ಲಿ ಇಡೀ ಕೋವಿಡ್ನ ಒಂದು ಆತಂಕಕಾರಿ ಅವಧಿಯಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದವರು ಅಥವಾ ಕೋವಿಡ್ ವಾರಿಯರ್ಸ್ ಅಂತೇನು ಕರಿತಾ ಇದ್ದೀರಿ, ಅವರಿಗೆ ಆರೋಗ್ಯಾಧಿಕಾರಿಗಳು, ವೈದ್ಯರು, ಪೊಲೀಸರು, ಮಾಧ್ಯಮ ಮಿತ್ರರು ಜೊತೆಯಾಗಿ ಇವೆಲ್ಲರ ಜೊತೆಯಾಗಿದ್ದಂಥ ಒಂದೇ ಒಂದು ಸಂಸ್ಥೆಯ ಪದಾಧಿಕಾರಿಗಳು, ಅದು ರೋಟ್ರಿ ಸಂಸ್ಥೆಯ ಪದಾಧಿಕಾರಿಗಳು. ಅಂಥ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಟರಿಯನ್ಸು ತಮ್ಮ ಒಂದು ಆರೋಗ್ಯದ ಸಮಸ್ಯೆ ತಮಗೂ ಕೂಡ ಅಂಥ ಒಂದು ಕೋವಿಡ್ನ ಒಂದು ಆತಂಕಕಾರಿ ನಮಗೂ ತಗಲ್ಬೋದು ಅಂತ ಒಂದು ಭಾವನೆ ಇದ್ದರೂ ಸಹ ಇಡೀ ಸಮಾಜದ ಹಿತದೃಷ್ಟಿಯಿಂದ, ನಾಗರಿಕದ ಒಂದು ಹಿತದೃಷ್ಟಿಯಿಂದ
ಎಲ್ಲ ಕಡೆ ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮೆಡಿಸಿನ್ ಕೂಡ ಸಪ್ಲೈ ಮಾಡೋಂಥದ್ದು, ಆಹಾರ ಸರಬರಾಜು ಮಾಡ್ತಕ್ಕಂಥ ಕೆಲಸನ ನಿರಂತರವಾಗಿ ಇಡೀ ಮುಳುಬಾಗಿಲು ಸೇರಿದಂತೆ ರಾಜ್ಯ, ಇಡೀ ರಾಷ್ಟ್ರದಲ್ಲಿ ನಮ್ಮ ರೋಟರಿಯನ್ಸ್ ಏನು ಭಾಗವಹಿಸಿ ಆ ಒಂದು ಕಾಯಿಲೆನ ಹೋಗಲಾಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿದಂಥ ನನ್ನ ಸರ್ವ ಸದಸ್ಯರಿಗೂ, ಅಂದರೆ ರೋಟರಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೀನಿ. ಅವ್ರಿಗೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ರೋಟರಿಯನ್ನ ನನ್ನ ಸಹಪಾಠಿಗಳಿಗೆ.